ಯಾಕಪ್ಪ ಅಂತಂದ್ರೆ ಒಬ್ಬ ನಿರ್ಣಾಯಕರಾಗಿರ್ತಕ್ಕಂಥವ್ರು ಒಬ್ಬ ಕಮಿಟಿ ಅವ್ರು ಹಾಕಿರ್ತಕ್ಕಂಥವ್ರು ಇವತ್ತು ನಿಮ್ಮ ಕಡೆನೇ ಹೋಗ್ಲಿ ಬೇಕಾದ್ರೆ ನಮ್ಮ ಕಡೆನೇ ಬರ್ಲಿ ಯಾಕಪ್ಪ ಅಂತಂದ್ರೆ ಅವ್ರು ಕಟ್ಟಿದ ಪ್ರೇಮಕ್ಕೆ ನಾವು ರೆಡಿ ಇರಬೇಕು. ಆ 500 ತಗೋರಿ ಡಾಲು ತಗೋರಿ ಯಾಕಪ್ಪ ಅಂತಂದ್ರೆ ಇದ್ರ ಐತತ್ ಹೇಳುದು ಇಲ್ಲರ ಇಲ್ಲ ಹೇಳುದು ಮತ್ತೆ ನಾಳೆ ಟೇಜ್ನ್ಯಾಗ ಇವತ್ತು ನಾವು ಹೋಗಿದ್ರೆ ನಾಳೆ ಟೇಜಿಗೆ ನೀವು ಹೋಗಿ ನೀ ಬಿದ್ದಂದ್ರೆ ನಾವು ಹೋಗಿತೀನಿ ಹೌದಿಲ್ಲ. ಅದಕ್ಕೆ ನೀವು ಏನು ಹೇಳಿದಿರಿ ಅದಕ್ಕೆ ನಂದು ರೆಡಿ ಅಂತೇಳಿ ಸೈಬದೊಳಗೆ ಕೈ ಎತ್ತಿ ಇಲ್ಲಿ ಹೆಂಗಾಗೈತಪ್ಪ ಅಂತ ಕೇಳಿದ್ರ ಇಲ್ಲಿ ಗುರುಗಳು ನಾವು ಏನೋ ತಂದೆ ಮಗಳಿದ್ದಂಗ ಹೌದಿಲ್ಲ. ಇವತ್ತು ಅವ್ರಿಗೆ ವಯಸ್ಸಾದಟ್ಟು ಇನ್ನೂ ನಮಗ್ ಸರ್ವಿಸ್ ಆಗಿಲ್ಲ. ಅವ್ರು ಏನ್ ಹೇಳ್ತಾರ ಅದಕ್ಕೆ ನಾವು ಬದ್ದಾಗೈತಿ ಅಂದ್ರೆ ಇವತ್ತು ನಾವಾಗ ಗೆದ್ದೀವಿ ಅಂದ್ರು ಅವ್ರಿಗೆ ಕೊಟ್ಟು ಕಳ್ಸುವಂತ ಪವರ್ ನಮ್ಮ ಐತಿ. ನಾವು ಭಂಡಾರ ಕೊಡುವಾಗ ಹೇಳಿಲ್ಲ ನಮ್ದೊಂದ ಬರೋಬರಿ ಗುರುಗಳ ಇವತ್ತ ಬಾಯಿ ತಂದಿ ಮಗಳ ವ್ಯವಹಾರ ಮನಿ ಒಳಗೆ ಇವತ್ತ 9ರಿಂದ ಸಂಜೆ 9 ತಕ್ಕ ಆದ್ರೂ ನೀ ಹೇಂತಿ ನಾನು ಗಂಡ ಹಾಗೆ ಬಾಳೆ ಮಾಡೋದು. ಆದ್ರೆ ಇನ್ನೊಂದು ಮಾತು ನಮ್ಮದ ಐತಿ ಏನಪ್ಪಾ ಅಂತ ಕೇಳಿದ್ರು ಒಂದು ಮಾತು ಹೇಳಿದ್ರು ಅವರು ಇವತ್ತಿನ ದಿವಸ ನಮ್ಮ ಗೋಕಾಕ ತಾಲೂಕದವ್ರ ಬೆಳಗಾವಿ ಜಿಲ್ಲಾದವ್ರ ಮ್ಯಾಲಿನೊಳಗ ಒಟ್ಟು ಪರದಾಡ್ತಾರು. ಆದ್ರ ಬರಿಗಿಂತ್ರಿ ಹೆಣ್ಮಗಳ ಅಟ್ಟೆ ಬರ್ತಾಳೆ. ಹೆಣ್ಮಗಳು ಏನಿದ್ರು ನಮ್ಮವರಿಂದ ಬೆಳ್ಕೊತಾಳ ಅಂತ ಗುರುಗಳು ಹೇಳಿದ್ರ. ಆದ್ರೆ ನಮ್ದು ಒಂದು ಸಮಾಧಾನವಾದ ಏನೈತಪ್ಪ ಅಂತ ಕೇಳಿದ್ರ ಜಿಲ್ಲಾ ನಿಂದಿರ್ಬೋದು ತಾಲೂಕು ನಿಂದಿರ್ಬೋದು ಅದ್ರ ತಾಲೂಕು ಜಿಲ್ಲಾದ ಬಂದ್ ಬಳಗ ನಂದೈತಿ. ಇದಕ್ಕೂ ನಂದು ಅಭ್ಯಂತರ ಇಲ್ಲ. ಇದಕ್ಕೂ ಒಂದು ಪಾಯಿಂಟ್ ಜಯ ಹೌದು ದೈವನಿಂದು ನಂದು ಎರಡು ಎಬ್ಬರಿಗೂ ಐತಿ. ಆದ್ರ ಮಾಸ್ತರ್ ನಮ್ಮವ ಅಕಾಡಿ ಯಾಕತ್ ನಂದು ಅಷ್ಟೇ ನಿಮ್ ಕೂಡ ಇಲ್ಲ. ಬಾಯಿ ನಿಮ್ ಕೂಡ ಇಲ್ಲ ಮಾಸ್ತರ್ ನನಗೈತಿದು ವ್ಯವಹಾರ. ನಾವು ಕೇಳವ್ರ ಇವತ್ತು ನೀವು ಕಪ್ರಟ್ಟಿ ಆಗದಿರಿ ಅಂದ್ರ ಆ ಬ್ಯಾರೆ ಊರಿ ಹೆಣ್ಮಗಳನ್ನ ಮದುವೆ ಮಾಡ್ಕೋತೀರ ಸಸ್ಯನು ಮಾಡ್ಕೋತೀರ. ಆದ್ರ ನಿಮ್ ಮನ್ಯಾಗ ಹುಟ್ಟಿಸಿ ಮಾಡ್ಕೋತೀರ ಇಲ್ಲ ಸಸಿ ಬೇರೆ ಊರಾಗಿ ಬರ್ತಾ ಹೇತಿ ಬೇರೆ ಊರಾಗಿ ಬರ್ತಾ ವಂಶವೇನ ಬೇರೆ ಊರ್ದ ಇರ್ತೈತೆ. ಹೆಂಗತ್ತೀರಿ ಬಾಯಿ ಅದು ಪೂರ್ವ ಜನ್ಮದ ಪುಣ್ಯ ಇತ್ತಂದ್ರ ಅಕ್ಕನ ಮಗ ಇಲ್ಲೇ ಮಾಡ್ಕೊಂಡು ಬಾಳೆ ಮಾಡಬಹುದು. ಹಿಂಗ ಬರಿ ಮತ್ತ ದಾರಿಗೆ ಅಳಕಾಗ ಅಂಬ್ಲಿ ಮಾಡೋದು ಗಟ್ಟಿಯಾಗ ರೊಟ್ಟಿ ಮಾಡಿಬ್ಯಾಡ್ರಿ. ಪುಣ್ಯ ಮಾಸ್ತರ ನೋಡು ಏನು ಮಾಡಿದ್ರು ಬಾಳೆ ಮಾಡುದು ನೀವು ಎಲ್ಲಿ ಇಷ್ಟೇ ಹೇಳ್ರಿ ನಮಗ ಗಂಡನ ಮನ್ಯಾಗ ಅಂದ್ರ ಏನ ಗಂಡ ದೊಡ್ಡವ ಹೇತಿ ದೊಡ್ಡ ನಾವು ಗಂಡನ ಮನ್ಯಾಗ ಪತಿನೇ ಪರದೈವ ಅಂದಾರ. ಏನಂದಾರು ಪತಿಯ ಪರದೈವ ಅಂದಾರು. ನೀವು ಕುಟ್ಟಿದ್ರು ಅದು ಕುಂಡಿದ್ರು ಅದು ಸುಮ್ಮನೆ ಬುರುಕಿದ್ರು ಅದು ಗಟ್ಟದಂಡೆ ಬಿದ್ರು ನಿನ್ನ ಕರ್ಕೊಂಡ ಬಂದು ಜೋಪಾನ ಜತನ ಮಾಡುವಂತ ಕರ್ತವ್ಯ ನಂದೈತಿ. ನಿನ್ನ ಆಡ್ದಿರ್ತಕ್ಕಂತ ತಾಯಿ ಮೊದಲನೇ ತಾಯಿ ಮಾಡ್ಕೊಂಡು ಬಂದಿರ್ತಕ್ಕಂತ ಹೆಂಡತಿ ನನಗೆ 2ನೇ ತಾಯಿ. ಬರೋಬ್ಬರಿ. ಆದ್ರ ಮಾಸ್ತರ ಹೆಣ್ಣಿನ ಹಿರಿತಾಣ ಮಾಡ್ತಾರು. ಗಂಡನ ಮದ್ವಿ ಏತ್ ಮನ್ಯಾಗಿರ ಕೈಲಿ ಹೊರಗೆ ಹೋಗ್ತಾರ. ಅಲ್ಲಿ ಹೊರಗೂರು ಆದ್ರೂ ನಾವು ಒಬ್ಬವ್ರು ಅವ್ರ ಒಳಗಿದ್ರು ಒಬ್ರು ಇರವ್ರ 16,000 ಆಳಿದ್ವು ಒಬ್ರ ಇಬ್ರು ಅಲ್ಲಿದ್ ನಮ್ಮ ಬಾಳೆ ಬಾಳ ಗುದ್ದಾಟ ಐತಿದು. ನೀವು 16,000 ಅಲ್ಲ ನೀವು 18 ಲಕ್ಷ ಆಡ್ರಿ ನಿಮಗ್ ವರದಿ ಕೊಡ್ತು ನಾವ ಇರ್ಲಿ. ಅದ ಯಥಾ ಪ್ರಕಾರ ಕ್ಯಾಲಿ ಚಾಲು ಮಾಡೋಣ. ಅದಕ್ಕ ಗುರುಗಳ ಕಮಿಟಿ ಗುರು ವಿಶೇಷವಾಗಿ ನಾ ಹೇಳ್ತನು ದೈವ ಅಂದ್ರ ದೇವ್ರದಂಗ. ಇವತ್ತಿನ ದಿವಸ ಹೆಣ್ಣ ಗಂಡ ಹಾಡಿಕೆ ಹೆಂಗ ಪತ್ತಿರ ಸಾದಾ ಹಾಡಿಕೆ ಅಂತ ಕೊಟ್ರು. ಇವತ್ತು ಎಡ್ಡು ಮೇಳಿಗೆ 10,000 ರೂಪಾಯಿ ಕೊಟ್ಟಾರ. ಹೌದಲ್ಲ ಎಡ್ಡು ಮೇಳಿಗೆ 10,000 ರೂಪಾಯಿ ಕೊಟ್ರ ಆಚೆ ಕಡೆ ಅರ್ಜುನ ಮಾಸ್ತರ್ ಒಂದ್ 2-2 ಮಾಸ್ತರ್ ಕರ್ಕೊಂಡ್ ಬಂದಾನ. ಈಚೆ ಕಡೆ ನಾವು ಬರಿಗಿ ಮೇಳವ್ರು ಒಂದ್ 2 ಮಾಸ್ತರ್ ಕರ್ಕೊಂಡ್ ಬಂದಾರ. ಇದು 10,000 ಹಾಡಿಕೆ. ಇಲ್ಲಿ ಬಂದವ್ರು ನೀವು ಡಾಲ್ ಇಡಕತ್ತೀರಿ. ಒಟ್ಟ ಈಗಿನ ಕಾಲಮಾನದಾಗ ಡಾಲ್ ಹಾಡಿಕೆ ಅಂದ್ರೆ 20,000ರಿಂದ 25,000 ಎಲ್ಲಿಯೂ ಹಾಡಿಕೆ ನುಡಿದಿಲ್ಲ. ಹೌದಲ್ಲ ಈ ಮಾತಿಗೆ ಇದ ಸಾದಾ ಹಾಡಿಕೆಗೆ ಅರ್ಜುನ ಗುರುಗಳು ಒಟ್ಟ ಇವತ್ತಿನ ದಿವಸ ಒಪ್ಪಾರ ತಂದರಲ್ಲ. ಹೌದಲ್ಲ ಒಟ್ಟ ಇವತ್ತು ಉಸಿರು ಹೋದ್ರು ಹೆಸರು ಒಟ್ಟ ಉಳಿಬೇಕ. ಒಟ್ಟ ಅರ್ಜುನ ಮಾಸ್ತರ ಹೂ ಅಂದ್ರೆ ಡಾಲು ಇರ್ಲಿ. ಒಟ್ಟ ಇವತ್ತ ಆದಿಶಕ್ತಿ ನನ್ನ ಆಶೀರ್ವಾದ ಪಂಚಸಿದ್ರ ಆಶೀರ್ವಾದ ನಮ್ಮ ಮ್ಯಾಲ ಇದ್ರ ಡಾಲ್ ಬೇಕಾರೆ ಅವು ಹೋಗ್ಲಿ ಬೇಕಾರೆ ನಮಗ್ ಹೋಗ್ಲಿ. ಇದಕ್ಕೆ ನನ್ನ ಮಾತು ಒಪ್ಪಿಗೆ ಐತಿ. ಮತ್ತೆ ಇದ ಸ್ಟೇಜ್ ಮತ್ತ ಮುಂದಿನ ಅದೇನೋ ಆತ ಇಟ್ಟ ಹಾಡಿಕೆಗ ಇಟ್ಟ ಡಾಲ್ ಇಟ್ಟಾಗ ಮುಂದ ಅರ್ಜುನ ಮಾಸ್ತರ ಒಪ್ಕೋಬೇಕ. ನಿಮ್ಮ ಹನುಮಪ್ಪ ಗಟ್ಟ ಇರ್ಲಿ ದೈವ ಕೆಡಿಸಬಾರ್ದ. ಹೌದಲ್ಲ ಇವತ್ತಿನ ದಿವಸ ನನಗ ಪಂಚಶಿತ್ರ ಆಶೀರ್ವಾದ ನನ್ನ ತಾಯಿ ಲಕ್ಷ್ಮೀ ದೇವಿ ಆಶೀರ್ವಾದ ನಮ್ಮ ಮ್ಯಾಲ ಇತ್ತಂದ್ರ ಡಾಲ್ ಬೇಕಾರೆ ನಮಗ್ ಹೋಗ್ಲಿ ಬೇಕಾರೆ ಅವ್ರಿಗೆ ಹೋಗ್ಲಿ.
ಒಟ್ಟ ಇವತ್ತಿನ ದಿವಸ ಅರ್ಜುನ ಮಾಸ್ತರ್ ನೆತ್ತಿ ಬಡಿಯಾಕ ಹೋದ್ರಕ್ಕ ಒಟ್ಟ ಅವನು ಭುಜ ಬಡ್ದು ಹಾಡಿಕೆ ಮಾಡ್ತಾನ ವಿಶ್ವಾಸ ಇಟ್ಕೊಂಡ ನಮ್ ಹಾಡಿಕೆ ಚಾಲು ಮಾಡ್ರಿ. ಹೌದೌದು ಅವ್ರ ಹಂಗಾರ ಬಂದು ಆಡ್ತಾರ ತಗೋರಿ ಇಲ್ಲಿ ಓಡಾಡಟ್ಟಿನ ಅವ್ರದ್ದು ಹೋಯ್ತತ್ತ. 5 ಗಂಟೆ 30 ನಿಮಿಷದ ಅಂದ್ರೆ 5:30 ತನಕ ಟೈಮಿಂಗ್ ಐತಿ. ಅದ್ರಾಗ ಯಾರು ಹೆಚ್ಚು ಉತ್ತರ ಕೊಡ್ತೀರಿ ಅವ್ರಿಗೆ ದಾಳ ಮತ್ತು ರೊಕ್ಕ ಕೊಡ್ತೀವಿ. ಅದಕ್ಕೆ ನೀವು 2 ಮೇಳಾರು ಒಪ್ಕೊಂಡ್ರಿ. ಅದಕ್ಕ ಈಗ 2 ಮೇಳಾರು ಸವಾಲು ಓದಿ ನಿಮ್ದ ಮಾತಾಡೋದು ಮಾತಾಡ್ರಿ. ಅವ್ರೊಂದ ಘರ್ಷಣೆ ಕೈದಾರ ಸರ್ ಬಂತು ಹೇಳ್ರಿ, ಇಲ್ಲಾಂದ್ರೆ ಮುಂದಿನ ಪಳಕ ಅವ್ರು ಓದಿ ಹೇಳ್ತಾರ. ಹೌದು ಸರ್, ಸವಾಲು ಓದಿ. ಹಲೋ ಹೋದ್ರಿ ಸರ್ ನೀವು ಗಂಡ ಮಕ್ಳು ಮುಂದಾಗಿರ್ಲ ಇಲ್ಲ ಆರ್ತಿ ನಿಮ್ದು ಮುಂದೆ ಇರ್ತೈತೆ ಹಿಂದಿಂದ ಇರ್ಲಿ ಇದು ಒಂದೇ ಸಲ ಅದಕ್ಕ ಇರ್ಲಿ ಇವತ್ತು ನಿಮ್ದು ಚಾನ್ಸ್ ಐತಿ ಮಾಡಿಕೊಡ್ರಿ. ಅಲ್ಲ ಆರ್ತಿ ಮುತ್ತದ ಕೈ ಮುಂದೆ ಬರ್ಲತ್ತ ಹಂಗ ಅಂದ್ರೆ ನೋಡು ಎಲ್ಲಾದ್ರೊಳಗೆ ಹಿಂಗೆ ಇರ್ಬೇಕು. ಇರ್ಲಿಲ್ಲ ಅದಕ್ಕ ಯಾವತ್ತು ಸಭಾದಾಗಿ ಬಂದರಲ್ಲಿ ಪ್ರಾರ್ಥನೆ ಯಾವ ನಮ್ಮ ಕಮಿಟಿ ಗುರುಗಳ ಹೇಳಿರ್ತಕ್ಕಂತ ನಿರ್ಣಯದೊಳಗ ಯಾವ ನಮ್ಮ ಬರಿಗೆ ಕಲಾ ಗಾಯನ ಸಂಘದ ಸವಾಲು ಈ ರೀತಿ ಆಗಿವೆ. ಹೆಂಗಿದಾವು? ಒಂದೇ ಸವಾಲ ಪಾರ್ವತಿಯ ಸ್ವಾಭಾವಿಕ ಏನ ಬಂಗಾರದ ಬಣ್ಣ. 2ನೇ ಸವಾಲ ಅನಂಗವತಿಯ ಏನವನ್ನು ಸ್ವೀಕರಿಸಿದ ಏನನೇ ನೀನು. 3ನೇ ಸವಾಲ ಜಾಂಬುವತಿಗೆ ಏನ ಎಂಬ ಸುಂದರನಾದ ಏನನ್ನು ಜನಿಸಿದನು. 4ನೇ ಸವಾಲ ಪರಶುರಾಮನ ತೇಜಸ್ಸನ್ನು ಏನರತಿ ರಾಮ ಕಳೆದ. 5ನೇ ಸವಾಲ ಶಿವನ ಏನಗಾಗಿ ಹೃದಯ ತುಡಿತಿತ್ತು. 6ನೇ ಸವಾಲ ವಿಷ್ಣು ಏನರೆಲ್ಲರೂ ನನಗೆ ಏನರೇ ಸರಿ. ಹೌದು ಅದೋನ್ರಿ. ಅದಕ್ಕ ಕೂಡಿರ್ತಕ್ಕಂಥ ದೈವಕ್ಕೆ ವಿನಂತಿ ಏನಪ್ಪಾ ಅಂತ ಕೇಳಿದ್ರೆ ಸರ್ ಓದಿರ್ತಕ್ಕಂಥ 6 ಪ್ರಶ್ನೆಗಳು ದೈವಕ್ಕೆಲ್ಲ ಗೊತ್ತಾಗೈತ್ರಿ. ಹೌದಿಲ್ಲ? ಉಳಿದುದು ಏನು ನನಗೆ ಲಕ್ಷ್ಯ ಇಲ್ಲ. ಜಾಂಬುವಂತಂದ ಏನು ಪ್ರಶ್ನೆ ಹಾಕಿದಲ್ಲ ಮಾಸ್ತರ, ಹೇಳುದು ಕುನ ಹೋಗಿ ತಗೊಂಡ್ಬರ್ತೀವಿ ಅದನ್ನ. ನೀವು ಸವಾಲ್ ಚೀಟಿ ಯಾರು ಹೋದ ನಮಗ ಯಾಕಂದ್ರ ನೀವು ಬಹಳ 18ರವ್ರು ನೀವು. ನಮಗ ಇದು ನೀವು ಹಾಕಿದ ಸವಾಲ್ ನಮಗ ಇಟ್ರ ಮ್ಯಾಗ ನೀವು ತಿಳ್ಕೊಬೇಕು ಇದು ಗುದ್ದಾಟ ಹಿಡಿತೈತಿ ಅನ್ನೋದು. ಇರ್ಲಿ ನಿಮ್ಮ ಹೋದ್ರಿ ತಂದ್ರಿ ಇರ್ಲಿ ಓದ್ತೀನಿ ಜರ. ಅರುಂಧತಿಯು ನಿಜವಾಗಿಯೂ ಏನು ಕುಲದ ರತ್ನ. ಹೌದು ಸರ್ ಒಂದೇದ್ರೆ ಆಯ್ತಾಯ್ತು. ಶಾರದ ಎಂದು ಏನಳ ಹೆಸರು. 3ನೇದ್ದು ಕಲಾವತಿ ಅದನ್ನು ಸ್ವೀಕರಿಸಿ ಏನಳನ ಬಳಿಗೆ ಬಂದಳು. 3 ಹೆಣ್ಣಿನೂರು ಸರ್. ವಿರೂಪಾಕ್ಷನನ್ನು ಒಲಿಸಿಕೊಂಡು ಏನು ಪಡೆದ. 5ನೇದ್ದು ಮಾದೇವರು ಹೀಗೆ ಏನಿದ ಬಳಿಕ ಅದೃಶ್ಯವಾಯಿತು. 6ನೇದ್ದು ಶಿವನು ಏನುವಿನ ಜೊತೆ ಆ ಏನನದ ಮೇಲೆ ಕುಳಿತುಕೊಂಡನು. ಸರ ಅವ್ರ ಹೇಳಿಕೆ ಕೊಟ್ಟ ಪ್ರಕಾರ ನಾವು ಕೊಟ್ಟಿವು. ಆಯ್ತು ಸರ್, ಆಯ್ತು. ಅದಕ್ಕ ಯಾಕಪ್ಪ ಅಂತಂದ್ರೆ ಇಲ್ಲಿ ಹಾಡೇ ಅಲ್ಲಿ ನಾವು ಹೋಗಿ ಪ್ರಶ್ನೆ ಉತ್ತರ ತೆಗಿಬೇಕ. ಇವ್ರು ಹಾಡುದ್ರೊಳಗಾಗಿ ಮಾಸ್ತರ್ ತೆಗೆದು ಕೊಡ್ತಾನ, ಅವಾಗ ತ್ರಾಸ ಇಲ್ಲ. ನಾ ಅದನ್ನ ಹೇಳಿನಿ ಇವತ್ತು ಚಾನ್ಸ್ ನಿಮ್ಮದೈತೆ ಅಂತ ಹೇಳಿ. ಆದ್ರೂ 6 ಒಳಗೆ ಮಾಸ್ತರ್ 3 ನಿನಗೆ ತೋಡಿ ಕೊಟ್ಟ ಹೋಗ್ಕೊಂಡು ಮಾತ್ರ ಇದು ನೆಕ್ಕಿ. 6 ಏನ್ ನನಗೆ ಡೌಟ. 3 ನೆಕ್ಕಿ ಹೊಡೆದು ನಿನ್ನ ಬೆಣ್ಣ ಅಂತಿ ನೆಕ್ಕಿ ಹತ್ತತ್ತೀನಿ ನಾನು. 6 ಚಾನ್ಸ್ ನಿನಗೆ ಐತಿ, ಮಾಡಿಕೋ. ಆದ್ರೆ ನಾನು ಓದಿ ನಾನು ತೆಗಿಬೇಕಾಗೈತೆ. ಇದಷ್ಟು ಗುದ್ದಾಟ ಐತಿ, ಇದು ಚಾನ್ಸ್ ನಿಂದ ಐತಿ, ಮಾಡಿಕೋ. ನಿಂದು ಸ್ವಲ್ಪ ಕೀರ್ತಿ ಊರಾಗ ಉಳಿಸ್ಕೋ, ಎಷ್ಟೇ ಇರ್ಲಿ. ಅದಕ್ಕ ರಾಮಸಿದ್ದಣ್ಣ ಇರ್ಲಿ. ಯಾಕಪ್ಪ ಅಂತ ಗಪ್ರಿ ಇನ್ನೇನೋ ಕಾದ್ಲಿ ಕಾಣ್ತೈತಿ. ಗಪ್ರಿ ಇರ್ಲಿ. ಯಾಕಂತಂದ್ರ ಸ್ಟೇಜ್ ಮ್ಯಾಗ ಬಾಳ ಓದಿ ಶಾಣೆ ಆಗೋದಾಗ ಹುರುಳಿಲ್ಲ. ಸರ್ ಕೈಯಾಗ ಪುರಾಣ ಕೊಡ್ತೀನಿ ಪುಟ, ಹೌದಿಲ್ರಿ? ಆ ಪುರಾಣ ಯಾವ್ದಂತಕ್ಕಂಥದ್ದು ಬರದ
ನಮಗೆ 5 ಗಂಟೆಗೆ ಇನ್ನು ನಮ್ಮ ಹೆಚ್ಚೋದು ಏನು ಅವ್ರು ಹೆಚ್ಚೋದು ಅಂತಕ್ಕಂಥದ ಒಮ್ಮೆ ನಿರ್ಣಯ ಕೊಡ್ರು. ಟೈಮಿಂಗ್ ಭಾಳ ಆಗೈತಿ. ಹಾಡಿಕೆ ಮಾಡಕ್ಕೆ ಕರ್ಸಿರಿ ಅಂದ ಮ್ಯಾಲತ್ ಇವತ್ತು 6ಕ್ಕೆ ಅವ್ರು ಹೊಡಿಲ್ ಕರೆ ವಂಶಾವಳಿ ಮತ್ತು ಹಾಡಿಕೆ ಹೌದು ಅನ್ನುವಂಗೆ ಈ ಊರಾಗ ಮಾಡಬೇಕಾಗೈತಿ. ಅದಕ್ಕೆ ದಯಮಾಡಿ ಇದನ್ನ ಡಾಲ್ ಆಯ್ತು ಕಡೆ ಆಯ್ತು ಅವು ಎಲ್ಲಾನು ಹತ್ತ ಹೋಗ್ಲಿ ಕರೆ ಇವತ್ತು ಮಾತ್ರ ಸಡ್ಡು ಹೊಡೆದು ಮಾಸ್ತರ್ ಹಾಡಿಕೆ ಈ ಊರಾಗ ಮಾಡೇ ಹೋಗಮದೀನಿ. ಅಟ್ಟು ತಗೋಕರೆ ಹಾಡಿಕೆ ಮಾಡೇ ತೋರಿಸ್ತೀನಿ. ಬತ್ತವ್ರಿ ನಮ್ದೊಂದು ಅದಕ್ಕೆ ಸರ್ ಬಾಳ ನಮ್ಯಾಗ ನೀವು ಸೀಟ್ ತಗೋಬೇಡ್ರಿ. ಮತ್ತೆ ನೀವು ಹೋಗಿ ನಾವು ಬಂದೀವು ಆದ್ರೂ ಆದ್ರೂ ಏನಿಲ್ಲ ಊರು ಹಳೆ ಅದಾರಲ್ಲ ಇಟ್ಕೋ ಸರ ಅವ್ರ ಒಂದು ಸವಾಲ ಆಮೇಲೆ ಓದಿ ಹೇಳ್ತೀರಿ ಸರ್. ಹಾಂ ಪೇಜ್ ಪುಟ ಹೇಳ್ರಿ. ಆಯ್ತು ಹೇಳ್ರಿ ಸರ್ ಮಾತಾಡ್ರಿ.